ಪಂಚ ಗ್ಯಾರಂಟಿಗಳ ಪೈಕಿ ಒಂದು ಮಹಿಳೆಯರಿಗೆ ರಾಜ್ಯಾದ್ಯಂತ ಸರ್ಕಾರಿ ಬಸ್ಗಳಲ್ಲಿ ಅಂದರೆ ಸಾರಿಗೆ ಸಂಸ್ಥೆಗೆ ಸೇರಿದ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವ ಶಕ್ತಿ ಯೋಜನೆ. ಇದೀಗ ಮಹಿಳೆಯರಿಗಾಯಿತು ಪುರುಷರ ಸರದಿ. ವೃದ್ಧರಿಗೆ ಬಸ್ನಲ್ಲಿ ಫ್ರೀಯಾಗಿ ಓಡಾಡುವ ಯೋಜನೆಯನ್ನ ಜಾರಿಗೆ ತರಲಿಕ್ಕೆ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ರಾಜ್ಯದಲ್ಲಿ ಶಕ್ತಿ ಯೋಜನೆ ಬಗ್ಗೆನೇ ಜನರು ಭಿನ್ನವಾದ ರಾಗ ಹಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದನ್ನ ಪ್ರಸ್ತಾಪ ಮಾಡಿದ್ರು. ಭಾರಿ ಚರ್ಚೆ ಕೂಡ ಗ್ರಾಸವಾಗಿತ್ತು. ಇದರ ನಡುವೆನೇ ಇದೀಗ ವೃದ್ಧರಿಗೆ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಕೊಡುವಂತಹ ಯೋಜನೆಯನ್ನು ಜಾರಿಗೆ ತರುವ ಪ್ಲಾನಿಂಗ್. ಸರಿಯಾದ ಸಮಯಕ್ಕೆ ಬಸ್ ಸಂಚಾರ ಮಾಡ್ತಿಲ್ಲ, ಮೊದಲು ಬಸ್ಗಳನ್ನ ಬಿಡಿ ಅಂತ ಹೇಳಿ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಶಕ್ತಿ ಯೋಜನೆ ಮಹಿಳೆಯರಿಗಷ್ಟೇ ಮೀಸಲಾಗಿತ್ತು. ಈ ಶಕ್ತಿ ಯೋಜನೆಯನ್ನು ಪುರುಷರಿಗೂ ಕೂಡ ವಿಸ್ತರಣೆ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಅಂತೆ. ಈ ಬಗ್ಗೆ ಮಾತನಾಡಲು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರಿದ್ದಾರೆ. ನಾವಿವಾಗ ಗದಗನ ಪಂಡಿತ್ ಪುಟ್ಟರಾಜ್ ಬಸ್ ನಿಲ್ದಾಣದಲ್ಲಿದ್ದೇವೆ. ಇಲ್ಲಿ ಜನರೇನು ಹೇಳ್ತಾರೆ, ಇಲ್ಲಿ ಪ್ರಯಾಣಿಕರೇನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ಸರಿ, ಈಗ ಶಕ್ತಿ ಯೋಜನೆ ಮಹಿಳೆಯರಿಗಷ್ಟೇ ಇತ್ತು. ಈ ಯೋಜನೆಯನ್ನು ಪುರುಷರಿಗೂ ವಿಸ್ತರಣೆ ಮಾಡ್ಬೇಕಂತ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಏನು ಅನಿಸ್ತದೆ? ಏನು ಕೊಟ್ಟು ಚಲೋ ಅಲ್ಲರಿ, ಎಲ್ಲ ಮತ್ತೆ ಏನು ಮಾಡ್ಕೊತೀನಿ ಅವ್ರಿಗೆ ಮಾಡ್ತೀವಿ. ಆದ್ರೆ ಸರ್ಕಾರ ಮಾಡಿದ ಉಪಯೋಗ ಆಗಲ್ಲ ಬಿಡ್ರಿ. ಎಲ್ಲ ನೋಡ್ರಿ, ಎಲ್ಲ ಗಾಡಿ ಇದೆಯಲ್ಲ ನೋಡ್ರಿ, ಎಲ್ಲ ತೊಂದರೆ ಐತೆ ಎಲ್ಲರಿಗೆ. ಹ್ಞೂ, ಭಾಳ ಪ್ರಾಬ್ಲಮ್ ಐತೆ ರೀ. ಎಲ್ಲರಿಗೆ ಕೊಟ್ರೆ ಮತ್ತು ನಮ್ಮ ತಲೆ ಮೇಲೆ ಅಲ್ಲರಿ ಸಾಲ, ಮತ್ತೆ ಯಾರು ಮ್ಯಾಗ ಹೌದಿಲ್ಲ ಅಂತೀರಿ. ಮಹಿಳೆಯರಿಗಿತ್ತು, ಗಂಡು ಮಕ್ಕಳಿಗೆ ಗಂಡು ಕೊಟ್ಟರೆ ಏನು ಉಪಯೋಗ ಆಗುತ್ತೆ? ಎಲ್ಲ ಇಲ್ಲ, ಇದು ಬಸ್ ಸರಿಯಾಗಿಲ್ಲ, ಏನಿಲ್ಲ, ಈಗ ಸರಿಯಾಗಿಲ್ಲ, ಮತ್ತೆ ಇನ್ಯಾವಾಗತ್ತೆ. ಈ ಶಕ್ತಿ ಯೋಜನೆ ಈಗೆಲ್ಲ ಲೇಡೀಸ್ಗಿದೆ, ಈಗ ಪುರುಷರಿಗೂ ಕೊಡ್ತಾರಂತ. ನೀವು ಸ್ಟೂಡೆಂಟಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಬ್ಯಾಡ್ರಿ ಅದು ಶಕ್ತಿ ಯೋಜನೆ ನಮ್ಗೆ ಬ್ಯಾಡ್ರಿ ಅದು. ಹೆಣ್ಮಕ್ಳಿಗೆ ಬೇಡ, ಗಂಡು ಮಕ್ಳಿಗೆ ಬ್ಯಾಡ್ರಿ ಅದು. ಬ್ಯಾಡ್ ಸರ್, ಶಕ್ತಿ ಯೋಜನೆ ಇದ್ದು ಉಪಯೋಗ ಇಲ್ಲ. ನಮ್ಮ 4 ಬಸ್, 2 ಬಸ್, 5 ಬಸ್ ಅಷ್ಟು ಬಸ್ ಇದ್ವು ರೀ. ಈಗ ನಾವು 2 ಬಸ್ ಲಾಸ್ಟಿಗೆ 4 ಬಸ್ ಬಿಡವಲ್ರಿ, 5 ಬಸ್ ಲೇಟ್ ಆಗತ್ತೈತಿ. ಇದನ್ನು ಕೊಡ್ಬೇಕನ್ನಕತ್ತಾರ. ಕೊಟ್ರೆ ಚಲೋ ಅಂತಿರೋ ಹೆಂಗಂತೀರ? ಬ್ಯಾಡ್ರಿ, ಯಾವುದು ಬೇಡ, ಕೊಡೋದೇ ಬೇಕಾಗಿಲ್ಲ. ಸ್ಟೂಡೆಂಟ್ ಪಾಸ್ ಅಷ್ಟೇ ಕೊಟ್ರೆ ಸಾಕು. ಇದರಿಂದ ನಾವು ಕಾಲೇಜಿಗೆ ಹೋಗಿ ಟೈಮ್ ಸರಿಗೆ ಹೋಗಕ್ಕೆ ಆಗ್ತಾನೆ ಇಲ್ಲ. ಮತ್ತು ಬಸ್ ಇದ್ರೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಫುಲ್ ಇದ್ರೂ ನಮ್ಮನ್ನ ಲೇಟಾಗಿ ಹೋಗೋಕ್ಕಾಗತ್ತೆ. ಅಟೆಂಡೆನ್ಸ್ ಶಾರ್ಟೇಜ್ ಬರುತ್ತೆ, ನಮ್ಗೆ ಪ್ರಾಬ್ಲಮ್ ಆಗೈತೆ. ಯಾರಿಗೂ ಕೊಡಬಾರ್ದು. ಕೊಟ್ಟರೆ ಸ್ಟೂಡೆಂಟ್ಸಿಗೆ ಅಷ್ಟೇ ಕೊಡ್ಬೇಕು. ಗಂಡು ಮಕ್ಳು ಕೊಟ್ಟಂಗತ್ತೆ, ಹುಡುಗಿಯರಿಗೂ ಕೊಟ್ಟಂಗತ್ತೆ. ಇದು ನನ್ನ ಅಭಿಪ್ರಾಯ. ಹಂಗೆ ಗಂಡು ಮಕ್ಕಳಿಗೆ ಕೊಡ್ತಾರಂತ ಬಸ್ ಫ್ರೀ. ಕೊಡ್ರಿ, ಗಂಡು ಮಕ್ಳಿಗೆ ಕೊಡ್ರಿ, ಬ್ಯಾಡ ಅನ್ನೋಲ್ಲ. ಸಿಂಟಲ್ ಕೇರಿಗೆ ಬಸ್ ಇಲ್ಲ ನೋಡ್ರಿ. ಸಿಂಟಲ್ ಕೇರಿಗೆ 1-2 ಬಸ್ ಬಿಡಿಸ್ರಿ, 1-3 ಬಸ್ ಬಿಡಿಸ್ರಿ. ಸಿಂಟಲ್ ಕೇರಿಗೆ ನಾವು ಕದಂಪುರಕ್ಕೆ ಬಂದು ಬಸ್ ಹತ್ಬೇಕ್ರಿ. ದುಡ್ಕೊಂಡು ತಿಂತಿರ್ತೀವಿ. ಹೆಣ್ಮಕ್ಳು ಅಡ್ಡಾಡ್ತಿರಲ್ಲ ಹೊರಗೆ ಎಷ್ಟು ದಿವಸ. ನಾವು ಗಂಡ್ಮಕ್ಳು ಹೆಂಗೆ ಹೊರಗೆ ಅಡ್ಡಾಡ್ತೀವಿ, ಅಡ್ಡಾಡಿ ಕೆಪಾಸಿಟಿನೇ ಐತಿ, ದುಡಿತಿರ್ತೀವಿ. ನಮ್ಮ ತಾಕ ಅಮೌಂಟ್ ಇರ್ತಾವೆ, ನಮ್ಗೇನು ಬೇಕಾಗಿಲ್ಲ ರೀ. ಅದು ಹೆಣ್ಮಕ್ಳಿಗೆ ಅಷ್ಟೇ ಇದ್ರೆ ಸಾಕು ಅನ್ಸುತ್ತೆ. ಫ್ರೀ ಬೇಡ ನಮಗೆ, ಅವ್ರಿಗೆ ಫ್ರೀ ಇರಲಿ, ನಮ್ಗೆ ಅರ್ಧ ತಗೊಳ್ಳಿ ಅಂತ ನಾನು ಅಂತೀನಿ. ನಿಮ್ಮ ಇಷ್ಟ ಅದಲ್ರಿ. ಗಂಡ್ಮಕ್ಳು ಅಡ್ಡಾಡಿ ಹಿಂಗಂತ ಅರ್ಧ ಚಾರ್ಜ್ ತೊಗೊಂಡ್ರೆ ನಡೀತದೆ. ಮತ್ತು ಸರ್ಕಾರ ಮತ್ತು ಮಾಡ್ದೈತೆ ಅಂದಾಗ, ಫ್ರೀ ಮಾಡಕ್ಕೆ ಬಂದೈತೆ ಅಂದಾಗ, ಮತ್ತೀಗ ಹೆಣ್ಮಕ್ಳಿಗೆ ಮಾಡೈತಿ. ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ರು ಚಲೋನೇ. ಮಕ್ಕಳಿಗೆ, ವಯಸ್ಸಾದವರಿಗೆ, ಕಾಲೇಜು ಮಕ್ಕಳಿಗೆ ಮಾಡ್ಬೇಕ್ರಿ ಸರ್. ಎಲ್ಲರಿಗೆ ಮಾಡಬಾರ್ದು. ಎಲ್ಲರಿಗೆ ಮಾಡಬಾರ್ದು. ಯಾಕಂದ್ರೆ ಎಲ್ಲ ಶಾಲೆ ಮಕ್ಕಳಿಗೆ ತೊಂದರೆ ಆಗಾಕತ್ತೈತ್ರಿ. ನಮಗೂ ದಿನ ಕೆಲ್ಸಕ್ಕೆ ಹೋಗೋರಿಗೆ ತೊಂದರೆ ಆಗಾಕತ್ತೈತ್ರಿ. ಅದಕ್ಕೆ ಶಕ್ತಿ ಯೋಜನೆ ವಯಸ್ಸಾದವರಿಗೆ ಮಾಡಬೇಕು, ಶಾಲೆ ಮಕ್ಕಳಿಗೆ ಮಾಡ್ಕೊಟ್ಟಿವಿ. ಪುರುಷರಿಗೆ ಅನುಷ್ಠಾನ ಮಾಡಿದರೆ ಒಳ್ಳೆಯದು ಅಂಥೇಳಿ ಕೆಲವು ಪ್ರಯಾಣಿಕರು ಹೇಳಿದರೆ, ಇನ್ನಷ್ಟು ಪ್ರಯಾಣಿಕರು ಪುರುಷರಿಗೆ ಕೊಡೋದು ಬೇಡ ಅಂಥೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಿಷ್ಟು ಗದಗನ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಹೇಳಿದಂಥ ಮಾತುಗಳಾಗಿದ್ದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಪಂಚ ಗ್ಯಾರಂಟಿಗಳ ಪೈಕಿ ಒಂದು ಮಹಿಳೆಯರಿಗೆ ರಾಜ್ಯಾದ್ಯಂತ ಸರ್ಕಾರಿ ಬಸ್ಗಳಲ್ಲಿ ಅಂದರೆ ಸಾರಿಗೆ ಸಂಸ್ಥೆಗೆ ಸೇರಿದ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವ ಶಕ್ತಿ ಯೋಜನೆ. ಇದೀಗ ಮಹಿಳೆಯರಿಗಾಯಿತು ಪುರುಷರ ಸರದಿ. ವೃದ್ಧರಿಗೆ ಬಸ್ನಲ್ಲಿ ಫ್ರೀಯಾಗಿ ಓಡಾಡುವ ಯೋಜನೆಯನ್ನ ಜಾರಿಗೆ ತರಲಿಕ್ಕೆ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ರಾಜ್ಯದಲ್ಲಿ ಶಕ್ತಿ ಯೋಜನೆ ಬಗ್ಗೆನೇ ಜನರು ಭಿನ್ನವಾದ ರಾಗ ಹಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದನ್ನ ಪ್ರಸ್ತಾಪ ಮಾಡಿದ್ರು. ಭಾರಿ ಚರ್ಚೆ ಕೂಡ ಗ್ರಾಸವಾಗಿತ್ತು. ಇದರ ನಡುವೆನೇ ಇದೀಗ ವೃದ್ಧರಿಗೆ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಕೊಡುವಂತಹ ಯೋಜನೆಯನ್ನು ಜಾರಿಗೆ ತರುವ ಪ್ಲಾನಿಂಗ್. ಸರಿಯಾದ ಸಮಯಕ್ಕೆ ಬಸ್ ಸಂಚಾರ ಮಾಡ್ತಿಲ್ಲ, ಮೊದಲು ಬಸ್ಗಳನ್ನ ಬಿಡಿ ಅಂತ ಹೇಳಿ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಶಕ್ತಿ ಯೋಜನೆ ಮಹಿಳೆಯರಿಗಷ್ಟೇ ಮೀಸಲಾಗಿತ್ತು. ಈ ಶಕ್ತಿ ಯೋಜನೆಯನ್ನು ಪುರುಷರಿಗೂ ಕೂಡ ವಿಸ್ತರಣೆ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಅಂತೆ. ಈ ಬಗ್ಗೆ ಮಾತನಾಡಲು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರಿದ್ದಾರೆ. ನಾವಿವಾಗ ಗದಗನ ಪಂಡಿತ್ ಪುಟ್ಟರಾಜ್ ಬಸ್ ನಿಲ್ದಾಣದಲ್ಲಿದ್ದೇವೆ. ಇಲ್ಲಿ ಜನರೇನು ಹೇಳ್ತಾರೆ, ಇಲ್ಲಿ ಪ್ರಯಾಣಿಕರೇನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ಸರಿ, ಈಗ ಶಕ್ತಿ ಯೋಜನೆ ಮಹಿಳೆಯರಿಗಷ್ಟೇ ಇತ್ತು. ಈ ಯೋಜನೆಯನ್ನು ಪುರುಷರಿಗೂ ವಿಸ್ತರಣೆ ಮಾಡ್ಬೇಕಂತ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಏನು ಅನಿಸ್ತದೆ? ಏನು ಕೊಟ್ಟು ಚಲೋ ಅಲ್ಲರಿ, ಎಲ್ಲ ಮತ್ತೆ ಏನು ಮಾಡ್ಕೊತೀನಿ ಅವ್ರಿಗೆ ಮಾಡ್ತೀವಿ. ಆದ್ರೆ ಸರ್ಕಾರ ಮಾಡಿದ ಉಪಯೋಗ ಆಗಲ್ಲ ಬಿಡ್ರಿ. ಎಲ್ಲ ನೋಡ್ರಿ, ಎಲ್ಲ ಗಾಡಿ ಇದೆಯಲ್ಲ
ನೋಡ್ರಿ ಎಲ್ಲ ತೊಂದರೆ ಐತೆ ಎಲ್ಲರಿಗೆ. ಹ್ಞೂ ರೀ, ಭಾಳ ಪ್ರಾಬ್ಲಮ್ ಐತೆ ರೀ. ಎಲ್ಲರಿಗೆ ಕೊಟ್ರೆ ಮತ್ತು ನಮ್ಮ ತಲೆ ಮೇಲೆ ಅಲ್ರಿ ಸಾಲ, ಮತ್ತೆ ಯಾರು ಮ್ಯಾಗ ಹೌದಿಲ್ಲ ಅಂತೀರಿ. ಮಹಿಳೆಯರಿಗಿತ್ತು, ಗಂಡು ಮಕ್ಕಳಿಗೆ ಹಾಂ, ಗಮಳಿಗೆ ಕೊಟ್ರೆ ಏನು ಉಪಯೋಗ ಆಗತ್ತೆ? ಎಲ್ಲ ಇಲ್ಲ, ಇದು ಬಸ್ ಸರಿಯಾಗಿಲ್ಲ, ಏನಿಲ್ಲ, ಈಗ ಸರಿಯಾಗಿಲ್ಲ, ಮತ್ತೆ ಇನ್ಯಾವಾಗತ್ತೆ? ಈ ಶಕ್ತಿ ಯೋಜನೆ ಈಗೆಲ್ಲ ಲೇಡೀಸ್ಗಿದೆ, ಈಗ ಪುರುಷರಿಗೂ ಕೊಡ್ತಾರಂತ. ನೀವು ಸ್ಟೂಡೆಂಟ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಬ್ಯಾಡ್ರಿ ಅದು ಶಕ್ತಿ ಯೋಜನೆ ನಮ್ಗೆ ಬ್ಯಾಡ್ರಿ ಅದು. ಹೆಣ್ಮಕ್ಳಿಗೆ ಬೇಡ, ಗಂಡ್ಮಕ್ಳಿಗೆ ಬ್ಯಾಡ್ರಿ ಅದು. ಬ್ಯಾಡ್ ಸರ್ ಅದು ಶಕ್ತಿ ಯೋಜನೆ ಇದ್ದು ಉಪಯೋಗ ಇಲ್ಲ. ನಮ್ಮ 4 ಬಸ್, 2 ಬಸ್, 5 ಬಸ್ ಅಷ್ಟು ಬಸ್ ಇದ್ವು ರೀ. ಈಗ ನಾವು 2 ಬಸ್ ಲಾಸ್ಟಿಗೆ 4 ಬಸ್ ಬಿಡವಲ್ರಿ, 5 ಬಸ್ ಲೇಟ್ ಆಗತೈತಿ. ಈಗೂ ಕೊಡ್ಬೇಕನ್ನಕತ್ತಾರ. ಕೊಟ್ರೆ ಚಲೋ ಅಂತೀರೋ ಹೆಂಗಂತೀರ? ಬ್ಯಾಡ್ರಿ, ಯಾವುದು ಬೇಡ, ಕೊಡೋದೇ ಬೇಕಾಗಿಲ್ಲ. ಸ್ಟೂಡೆಂಟ್ ಪಾಸ್ ಅಷ್ಟೇ ಕೊಟ್ರೆ ಸಾಕು. ಇದರಿಂದ ನಾವು ಕಾಲೇಜಿಗೆ ಹೋಗಿ ಟೈಮ್ ಸರಿಗೆ ಹೋಗಕ್ಕೆ ಆಗ್ತಾನೆ ಇಲ್ಲ. ಮತ್ತು ಬಸ್ ಇದ್ರೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಫುಲ್ ಇದ್ರೂ ನಮ್ಮನ್ನ ಲೇಟಾಗಿ ಹೋಗೋಕ್ಕಾಗತ್ತೆ. ಅಟೆಂಡೆನ್ಸ್ ಶಾರ್ಟೇಜ್ ಬರುತ್ತೆ, ನಮ್ಗೆ ಪ್ರಾಬ್ಲಮ್ ಆಗೈತೆ. ಯಾರಿಗೂ ಕೊಡಬಾರ್ದು. ಕೊಟ್ಟರೆ ಸ್ಟೂಡೆಂಟ್ಸಿಗೆ ಅಷ್ಟೇ ಕೊಡ್ಬೇಕು. ಗಂಡ್ಮಕ್ಳು ಕೊಟ್ಟಂಗತ್ತೆ, ಹುಡುಗಿಯರಿಗೂ ಕೊಟ್ಟಂಗತ್ತೆ. ಇದು ನನ್ನ ಅಭಿಪ್ರಾಯ. ಹಂಗೆ ಗಂಡು ಮಕ್ಕಳಿಗೆ ಕೊಡ್ತಾರಂತ ಬಸ್ ಫ್ರೀ. ಕೊಡ್ರಿ, ಗಂಡು ಮಕ್ಳಿಗೆ ಕೊಡ್ರಿ, ಬ್ಯಾಡ ಅನ್ನಗಲ್ಲ. ಸಿಂಟಲ್ ಕೇರಿಗೆ ಬಸ್ ಇಲ್ಲ ನೋಡ್ರಿ. ಸಿಂಟಲ್ ಕೇರಿಗೆ ಒಂದು 2 ಬಸ್ ಬಿಡಿಸ್ರಿ, ಒಂದು 3 ಬಸ್ ಬಿಡಿಸ್ರಿ. ಸಿಂಟಲ್ ಕೇರಿಗೆ ನಾವು ಕದಂಪುರಕ್ಕೆ ಬಂದು ಬಸ್ ಹತ್ಬೇಕ್ರಿ. ದುಡ್ಕೊಂಡು ತಿಂತಿರ್ತೀವಿ. ಹೆಣ್ಮಕ್ಳು ಅಡ್ಡಾಡ್ತಿರಲ್ಲ ಹೊರಗೆ ಎಷ್ಟು ದಿವಸ. ನಾವು ಗಂಡ್ಮಕ್ಳು ಹೆಂಗೆ ಹೊರಗೆ ಅಡ್ಡಾಡ್ತೀವಿ, ಅಡ್ಡಾಡಿ ಕೆಪಾಸಿಟಿನೇ ಐತಿ, ದುಡಿತಿರ್ತೀವಿ. ನಮ್ಮ ತಾಕ ಅಮೌಂಟ್ ಇರ್ತಾವೆ, ನಮ್ಗೇನು ಬೇಕಾಗಿಲ್ಲ ರೀ. ಅದು ಹೆಣ್ಮಕ್ಳಿಗೆ ಅಷ್ಟೇ ಇದ್ರೆ ಸಾಕು ಅನ್ಸುತ್ತೆ. ಫ್ರೀ ಬೇಡ ನಮಗೆ, ಅವ್ರಿಗೆ ಫ್ರೀ ಇರಲಿ, ನಮ್ಗೆ ಅರ್ಧ ತಗೊಳ್ಳಿ ಅಂತ ನಾನು ಅಂತೀನಿ. ನಿಮ್ಮ ಇಷ್ಟ ಅದಲ್ರಿ. ಗಂಡ್ಮಕ್ಳು ಅಡ್ಡಾಡಿ ಹಿಂಗಂತ ಅರ್ಧ ಚಾರ್ಜ್ ತೊಗೊಂಡ್ರೆ ನಡೀತದೆ. ಮತ್ತು ಸರ್ಕಾರ ಮತ್ತು ಮಾಡ್ದೈತೆ ಅಂದಾಗ, ಫ್ರೀ ಮಾಡಕ್ಕೆ ಬಂದೈತೆ ಅಂದಾಗ, ಮತ್ತೀಗ ಹೆಣ್ಮಕ್ಳಿಗೆ ಮಾಡೈತಿ, ಗಂಡ್ಮಕ್ಳಿಗೆ ಫ್ರೀ ಮಾಡಿದ್ರು ಚಲೋನೇ. ಮಕ್ಕಳಿಗೆ, ವಯಸ್ಸಾದವರಿಗೆ, ಕಾಲೇಜು ಮಕ್ಕಳಿಗೆ ಮಾಡ್ಬೇಕ್ರಿ ಸರ್. ಎಲ್ಲರಿಗೆ ಮಾಡಬಾರ್ದು. ಎಲ್ಲರಿಗೆ ಮಾಡಬಾರ್ದು. ಯಾಕಂದ್ರೆ ಎಲ್ಲ ಶಾಲೆ ಮಕ್ಕಳಿಗೆ ತೊಂದರೆ ಆಗಾಕತ್ತೈತ್ರಿ. ನಮಗೂ ದಿನ ಕೆಲ್ಸಕ್ಕೆ ಹೋಗೋರಿಗೆ ತೊಂದರೆ ಆಗಾಕತ್ತೈತ್ರಿ. ಅದಕ್ಕೆ ಶಕ್ತಿ ಯೋಜನೆ ವಯಸ್ಸಾದವರಿಗೆ ಮಾಡಬೇಕು, ಶಾಲೆ ಮಕ್ಕಳಿಗೆ. ಪುರುಷರಿಗೆ ಅನುಷ್ಠಾನ ಮಾಡಿದರೆ ಒಳ್ಳೆಯದು ಅಂಥೇಳಿ ಕೆಲವು ಪ್ರಯಾಣಿಕರು ಹೇಳಿದರೆ, ಇನ್ನಷ್ಟು ಪ್ರಯಾಣಿಕರು ಪುರುಷರಿಗೆ ಕೊಡೋದು ಬೇಡ ಅಂಥೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಿಷ್ಟು ಗದಗನ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಹೇಳಿದಂಥ ಮಾತುಗಳಾಗಿದ್ದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.